ರಾಜೀನಾಮೆ ನನಗೆ ಅಷ್ಟು ಗೊತ್ತಿಲ್ಲ. ಈಗ ನೀವು ಮಾಧ್ಯಮದವ್ರು ಹೇಳಿದ್ಮೇಲೆ ರಾಜೀನಾಮೆ ಕೊಟ್ಟಿದ್ದಾರೆಲ್ಲ ಗೊತ್ತಿಲ್ಲ. ಪಕ್ಕ ಕೊಟ್ಟಿದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರ, ಕೊಟ್ಟಾಗಿದೆ ಅಂತ. ನಾನು ನಿಮ್ಮ ಮಾಧ್ಯಮ ಮುಖಾಂತರ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಕೇಳೋದು, ಈಗ ಅವ್ರು ಬಿ ಜೆ ಪಿ ಪಕ್ಷದಲ್ಲಿದ್ದವರು ಬಿ ಜೆ ಪಿಯವರು ಟಿಕೆಟ್ ಕೊಟ್ಟಿಲ್ಲ. ಬಿ ಜೆ ಪಿಯಲ್ಲಿ ಟಿಕೆಟ್ ಕೊಟ್ಟಿಲ್ಲ ಕಾರಣಕ್ಕೆ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಬಂದರು. ಕಾಂಗ್ರೆಸ್ ಪಕ್ಷ ಅವ್ರು ಟಿಕೆಟ್ ಕೊಟ್ಟರು, ಅವ್ರು ಸೋತಾದ್ಮೇಲೆ ಅವ್ರನ್ನ MLC ಮಾಡಿದ್ರು. ಸೋತಾದ್ಮೇಲೂ MLC ಮಾಡಿದ್ದಾರೆ. ಏನು ಕಡಿಮೆ ಮಾಡಿದ್ದಾರೆ? ಅವ್ರು ಬಿ ಜೆ ಪಿ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು ತಮಗೆಲ್ಲ ಗೊತ್ತಿರೋದು ವಿಚಾರ. ನಾವುಗಳು ಮಾತಾಡಿಲ್ಲ. ಬಿ ಜೆ ಪಿಯವ್ರ ಬಗ್ಗೆ ಆಚೆ ಬಂದು ಒಂದು 6-7 ತಿಂಗಳೇನಾಗಿದ್ದವು, ಒಂದು 8 ತಿಂಗಳು ಚುನಾವಣೆ ಟೈಮಲ್ಲಿ ಬಂದಿದ್ದು. ಎಷ್ಟು ಕೆಟ್ಟದಾಗಿ ಬಿ ಜೆ ಪಿಯವ್ರ ಜೊತೆ ಮಾತಾಡಿದಾರೆ ಅಂತ ನಮಗೆಲ್ಲ ಮಾಧ್ಯಮದಲ್ಲಿ ಗೊತ್ತಿದೆ. ನಾವುಗಳು ಮಾತಾಡಿಲ್ಲ. ಅಷ್ಟು ಕೆಟ್ಟದಾಗಿ ಬಿ ಜೆ ಪಿ ಜೊತೆ ಮಾತಾಡೋರು. ಅವ್ರು ಯಾವ ಮುಖ ತೊಗೊಂಡು ತಿರ್ಗಾ ವಾಪಸ್ ಬಿ ಜೆ ಪಿಗೆ ಹೋಗಿದ್ದಾರೆ ಅಂತ ನನಗಂತ ಗೊತ್ತಲ್ಲ. ನಾವು ಕಾಂಗ್ರೆಸ್ ಪಕ್ಷ ಏನು ಕಡಿಮೆ ಮಾಡಿದ್ವಿ ಅವ್ರನ್ನ? ಬಿ ಜೆ ಪಿ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಿದ್ದರು, ಮಂತ್ರಿಗಳು ಆಗಿದ್ದರು, ಸ್ಪೀಕರ್ ಆಗಿದ್ದರು, ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದರು. ಅದು ಟಿಕೆಟ್ ಕೊಟ್ಟಿದ್ದ ಕಾರಣಕ್ಕೆ ನಮ್ಮಲ್ಲಿ ಬಂದರು. ನಾವು ಟಿಕೆಟ್ ಕೊಟ್ವಿ. ಟಿಕೆಟ್ ಕೊಟ್ಟಾದಮೇಲೆ ಹೀನಾಯ ಸೋಲಾಗಿತ್ತು. ಯಾರನ್ನ ಒಬ್ಬ ಲೀಡರ್ ಇಷ್ಟು ಹೀನಾಯ ಸೋಲು ನಾನು ನೋಡಿಲ್ಲ. ಹೀನಾಯ ಸೋಲನ ಆಯಿತು. ಅದಾದಮೇಲೇನು ಒಬ್ಬ ಲೀಡರ್ನ ಅವಮಾನ ಮಾಡಬಾರ್ದು, ಬೇರೆ ಪಕ್ಷದಿಂದ ಬಂದಿರೋ ಈಸ್ ಎ ಸೀನಿಯರ್ ಲೀಡರ್ ಅಂತ ಕಾಂಗ್ರೆಸ್ ಪಕ್ಷ ಅವ್ರನ್ನ MLC ಮಾಡಿದ್ರು. MLC ನಾನು ಇನ್ನೂ ಒಂದು 6 ವರ್ಷ ಇದ್ದಿದ್ದು, ಒಂದು 3-4 ತಿಂಗಳೇ ಆಗಿರೋದು. ಇನ್ನು 5.5 ವರ್ಷ ಮೇಲೆ MLC ಇತ್ತು. ಏನು ಕಡಿಮೆ ಮಾಡಿದ್ವಿ? ಆಮೇಲೆ ಬಿ ಜೆ ಪಿಗೆ ಅವ್ರು ಬೈದಷ್ಟು ನಾವು ಕಾಂಗ್ರೆಸ್ ಅವ್ರು ಬೈದಿಲ್ಲ. ಏನೋ ನಾವು ಗೌರವ ಕೊಟ್ಟು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಅವ್ರಿಗೆ ಅನ್ಯಾಯ ಆಗಿದೆ ಬಿ ಜೆ ಪಿ ಪಕ್ಷದಲ್ಲಿ ಅಂತ ಹೇಳ್ಬಿಟ್ಟು ಟಿಕೆಟ್ ಕೊಟ್ವಿ. ಸೋತಾದ್ಮೇಲೂ ಅವ್ರನ್ನ MLC, ಒಂದು ನಿಮಿಷ, ಸೋತಾದ್ಮೇಲೂ ಅವ್ರಿಗೆ MLC ಮಾಡಿದ್ವಿ. ಅವ್ರಿಗೆ ಅನ್ಯಾಯ ಆಗಿದೆ ಅಂತ. ಈಗ ಅವ್ರ ಶಕ್ತಿ ಇದ್ದಿದ್ದರೆ ಅವ್ರು ಸ್ವತಃ ಗೆಲ್ಲಬೇಕಾಗಿತ್ತಾನೆ. ಅವ್ರ ಶಕ್ತಿ, ಜಗದೀಶ್ ಶೆಟ್ಟರ್ ಅವ್ರ ಶಕ್ತಿ ಇದ್ದಿದ್ದೆ ಸ್ವತಃ ಗೆಲ್ಲಬೇಕಾಗಿತ್ತು. ಅವ್ರು ಯಾವ ಕಾರಣಕ್ಕೆ ಹೋಗಿದ್ದಾರೆ ನನಗಂತೂ ಗೊತ್ತಿಲ್ಲ. ನಮ್ಮ ಪಕ್ಷ ಅಂತೂ ಅವ್ರನ್ನ ಏನು ಗೌರವ ಕೊಡಬೇಕಾಗಿತ್ತು ಆ ಗೌರವನ ನಮ್ಮ ಪಕ್ಷ ಕೊಟ್ಟಿತ್ತು. ಇವ್ರು ಏನಕ್ಕೆ ಹೋಗಿದ್ದಾರೆ ಅಂತ ನಾನು ಕೇಳಿದ್ದು ನಿಮಗೆ. ಏನು ಕಡಿಮೆ ಆಗಿತ್ತು? ಸೋತಾದ್ಮೇಲೂ ಇದು ನ್ಯೂಲಿ ಜಾಯ್ನ್ ಆಗಿರೋದು ಕಾಂಗ್ರೆಸ್ಗೆ. ಈಗ ಲಕ್ಷ್ಮಣ್ ಸವದಿನೂ ಬಂದಿದ್ರು ಜೊತೆಯಲ್ಲಿ. ಎಷ್ಟು ಲೀಡರ್? 70,000 ಲೀಡರ್ ಗೆದ್ದಿದ್ದು ನಾವು. ಈಸ್ ಎ ಲೀಡರ್. ಲಕ್ಷ್ಮಣ್ ಸವದಿ ಈಸ್ ಎ ಲೀಡರ್. ಅದಕ್ಕೆ ಲೀಡರ್ಶಿಪ್ ಹೇಳೋದು. 70,000 ಲೀಡರ್ ಗೆದ್ದವ್ರೆ. ಇವ್ರು ಜಗದೀಶ್ ಶೆಟ್ಟರ್ ಎಷ್ಟು ಓಟಲ್ಲಿ ಸೋತಿರೋದು? ಜಗದೀಶ್ ಶೆಟ್ಟರ್ ಅಂತರ ಎಷ್ಟು ಸೋತಿರೋದು? ಮತ್ತು ಇದು ಲೀಡ್ ಏನೋ ಒಂದು 200 ಅಂದರೆ ಪರವಾಗಿಲ್ಲ. 50,000 ಅಂತರದಲ್ಲಿ ಸೋತಿರೋದು. ಇಲ್ಲ, ಲಕ್ಷ್ಮಣ್ ಸವದಿ ಇಲ್ಲ. ನೆನ್ನೆ ಜೊತೆಯಲ್ಲಿ ಮಾತಾಡಿದ್ದೀವಿ. ಲಕ್ಷ್ಮಣ್ ಸವದಿ ಅವ್ರು ಹೋಗಲ್ಲ. ಇಲ್ಲ, ಅವ್ರು ಯಾವ ಕಾರಣಕ್ಕೆ ಹೋಗಲ್ಲ. ಆಮೇಲೆ ನನಗೆಲ್ಲ ಒಂದು ಕಡೆ ಮನ್ಸಿಗೆ ಭಾಳ ನೋವಾಯ್ತು ನನಗೆ. ಏನಪ್ಪ ಇಷ್ಟು ಪಕ್ಷ ಎಲ್ಲ ಹೊಸ್ದಾಗಿ ಬಂದಿದ್ದು ಆದಮೇಲೂ ಟಿಕೆಟ್ ಕೊಟ್ಟು ಸೋತಾದ್ಮೇಲೂ MLC ಮಾಡಿ ಅಷ್ಟೆಲ್ಲ ಬಿ ಜೆ ಪಿ ಯಾವ ಮುಖದಿಂದ ಹೋಗ್ತಾರೆ ರೀ? ಆಮೇಲೆ ಆ ಪಕ್ಷ ಹೆಂಗೆ ತೊಗೊಳ್ತಾರೆ ಅವ್ರನ್ನ? ಅಷ್ಟೆಲ್ಲ ಬಾಯಿ ಬಂದಂಗೆ ಬೈದ್ಬಿಟ್ಟು ಇದೇನು ರಾಜಕೀಯ ಬಿ ಜೆ ಪಿ ನಮ್ಗೆ ಅರ್ಥ ಆಗಲ್ಲ.